ನೋಡಬಹುದು ಫ್ರೆಂಡ್ಸ್, ನೀವು ಫೈನಲಿಗೆ ಬಂದು ನಾವು ಮಧ್ಯಾಹ್ನ 3 ಗಂಟೆಗೆ ಬಂದೇವಿ ಇಲ್ಲಿ. ಆದರೆ ಇಲ್ಲಿ ಮಂಜು ನೋಡ್ರೆ ಬೆಳಗಿನ 6 ಗಂಟೆಗೆ ಬಂದಂಗೆ ಕಾಣತೈತಿ. ಎಷ್ಟೈತಿ ನೋಡ್ರಿ ಮಂಜು. ಅಲ್ಲಿ ಹುಡುಗರು ಬರತ್ತಾರ, ಧ್ವನಿ ಕೇಳತೈತಿ, ಬಟ್ ಅವ್ರು ಕಾಣುವಾರ ನಮಗೆ. ಈ ಥರ ಮಂಜು ಬಿದ್ದಿರ್ತೈತಿ. ನೀವು ಒಂದು ಸಾರಿ ಬರ್ರಿ, ಹೆಂಗೆ ಬರೋದು ಅಂತೇಳಿ ಪೂರ ಡೀಟೇಲ್ಸು ವಿಡಿಯೋದಾಗ ಕೊಟ್ಟಿರ್ತೀನಿ, ನೋಡ್ಕೋರಿ ಹೆಂಗೆ ಬರೋದು ಅಂತೇಳಿ. ಈ ಪ್ಲೇಸಿಗೆ ಬಂದ ನಮಗೆ ಫಸ್ಟ್ ಸಿಗೋದ ಈ ಜಲಪಾತ. ಈ ಜಲಪಾತ ನೋಡ್ಬೋದು, ಇಷ್ಟು ಆಳೂ ಐತಿ, ಅಷ್ಟು ನೀರೂ ಐತಿ. ಇದು ನೋಡೋಕೆ ಒಂಥರ ಖುಷಿ. ಇದು ಮಂಜಿದ್ದಾಗಂತ ಕಾಣಂಗಿಲ್ಲ. ಆದರೆ ಇವತ್ತು ನಾವು ಬಂದೀವಿ, ಅಲ್ಲಿ ಹೆಂಗೆ ಕಾಣ್ತೈತೆ ಅಂತ ಮುಂದೆ ಹೋದಾಗ ತೋರಿಸ್ತೇನೆ ನಿಮಗೆ. ಇಲ್ಲಿ ಬರಬೇಕಪ್ಪ ಅಂದ್ರೆ ಫಸ್ಟ್ ನಾವು ಬೆಳಗಾವಿಂದ RPD ಕಾಲೇಜ್ ಹಿಡಿಬೇಕು. RPD ಕಾಲೇಜ್ ಮುಂದಿಂದ ಖಾನಾಪುರ ರೋಡ್ ಸಿಗ್ತೈತಿ. ಖಾನಾಪುರ ರೋಡಿಂದ ಸ್ಟೇಟ ಬರಬೇಕು. ಇಲ್ಲಿಂದ ನಾವು ಗೋವಾಕ್ಕೆ ಹೋಗೋ ರೂಟ್ದಾಗ ಹೋಗ್ಬೇಕು, ಖಾನಾಪುರಕ್ಕೆ ಹೋಗುವಂಗಿಲ್ಲ. ಗೋವಾಕ್ಕೆ ಹೋಗೋ ರೂಟ್ನಾಗ ನಮಗೆ ಇವೆಲ್ಲ ಹತ್ತವ. ಇಲ್ಲಿಂದ ನಾವು ಎಂಟ್ರಿ ಕೊಟ್ಟು ಅಂದ್ರೆ ನಾವು ಹೋಗ್ಬೇಕಾದ ಪ್ಲೇಸಿಗೆ ಹೋಗ್ತೀವಿ. ತೋರಿಸ್ತೇನೆ ಬರ್ರಿ ಮುಂದೆ ಹೆಂಗೈತೆ ಅಂತೇಳಿ. ಇಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲೇ ಬಂದ ನೋಡಬಹುದು ಫ್ರೆಂಡ್ಸ್. ನೀವು ಫೈನಲಿ ಚಿಟ್ಲಿಗೆ ಬಂದು ನಾವು ಮಧ್ಯಾಹ್ನ 3 ಗಂಟೆಗೆ ಬಂದೇವಿ ಇಲ್ಲಿ. ಆದರೆ ಇಲ್ಲಿ ಮಂಜು ನೋಡ್ರೆ ಬೆಳಗಿನ 6 ಗಂಟೆಗೆ ಬಂದಂಗೆ ಕಾಣತೈತಿ. ಎಷ್ಟೈತಿ ನೋಡ್ರಿ ಮಂಜು. ಅಲ್ಲಿ ಹುಡುಗರು ಬರತ್ತಾರ, ಧ್ವನಿ ಕೇಳತೈತಿ, ಬಟ್ ಅವ್ರು ಕಾಣುವಾರ ನಮಗೆ. ಈ ಥರ ಮಂಜು ಬಿದ್ದಿರ್ತೈತಿ. ನೀವು ಒಂದು ಸಾರಿ ಬರ್ರಿ, ಹೆಂಗೆ ಬರೋದು ಅಂತೇಳಿ ಪೂರ ಡೀಟೇಲ್ಸು ವಿಡಿಯೋದಾಗ ಕೊಟ್ಟಿರ್ತೀನಿ, ನೋಡ್ಕೋರಿ ಹೆಂಗೆ ಬರೋದು ಅಂತೇಳಿ. ಫೈನಲಿ ನಮ್ಮ ಅಣ್ಣಾರು ಕರ್ಕೊಂಬಂದಾರ. ಕೇಳ್ಬೋದು ನೀವು ಯಾರಂತೇಳಿ. ನಮ್ಮ ಸ್ವಂತವನ್ನ ಕರ್ಕೊಂಬಂದಾರ ಈ ಪ್ಲೇಸಿಗೆ. ನಾನು ಫಸ್ಟ್ ಟೈಮ್ ಬಂದಿದ್ದ. ಮುಂದೆ ಫಾಲ್ಸ್ ಐತಿ, ಇಲ್ಲೇ ನೋಡ್ಬೋದಾ. ಬರ್ರಿ ಒಳಗೆ ಹೋಗಿ ಹೆಂಗೈತಂತೆ ನೋಡಿ. ಈಗ ಸ್ವಲ್ಪ ಕಾಣಕತ್ತಾರೆ ಎಲ್ಲಾರ, ಧ್ವನಿ ಅಟ್ಟ ಕೇಳ್ತದೆ ಕರಿ. ಮಂಜಿಗೆ ಹುಲಿ ಬಂದ್ರು ಗೊತ್ತಾಗಕ್ಕಿಲ್ಲ, ಕರಡಿ ಬಂದ್ರು ಗೊತ್ತಾಗಂಗಿಲ್ಲ. ಬಟ್ ಈ ಟೈಮಾಗಿಂತ ಯಾವ ಬರಂಗಿಲ್ಲ ಇಲ್ಲಿ. ಅದ್ರ ಭಾಳ ದೂರ ಹೋಗ್ಬೇಕ್ರಿ ನಡ್ಕೊಂತ, 1 ಕಿಲೋಮೀಟರ್. ಚಾರ್ಜ್ ಮಾಡಿದಾರ ಒಬ್ಬ ಮನುಷ್ಯಾಗ 60 ರೂಪಾಯಿ, ಚಿಕ್ಕ ಮಕ್ಕಳಿಗೆ 40 ರೂಪಾಯಿ, ಬೈಕಿಗೆ 40. ಈ ಥರ ಎಲ್ಲ ಚಾರ್ಜ್ ಐತಿ. ಹಂಗೆ ಸೇಫ್ಟಿನೂ ಮಾಡಿದಾರ. ಎಲ್ಲರೂ ಒಂದ್ಸಲ ಬರ್ರಿ, ಪ್ಲೇಸ್ ಭಾರಿ ಐತಿ. ಇಲ್ಲಿ ಮಂಜು ನೋಡ್ರೆ ನಿಮ್ಗೆ ಒಂಥರ ಫೀಲ್ ಆಕೈತಿ. ನಾ ಎಲ್ಲಿ ಬಂದಿನಪ್ಪ ನೋಡ್ಬೋದು. ಏನೇನು ಕಾಣಂಗಿಲ್ಲ, ಇದ ಗಿಡ ಲಾಸ್ಟ್ ನೋಡಿ. ಮುಂದಿನ ದಾರಿ ಕಾಣಂಗಿಲ್ಲ, ಏನಿಲ್ಲ. ಒಬ್ಬಗಂತಿ ಇರುವಂತ ಪ್ಲೇಸ್ ಎಲ್ಲ ಸುಮ್ಮ ಅನ್ನ ಹೋಗೋದಾನಂತ ಒಂದು ಧೈರ್ಯ ಮೇಲೆ ನಾನು ಬರ್ತೀನಿ. ಹುಲಿ ಪುಲಿ ಬರಂಗಿಲ್ಲ ಇಲ್ಲಿ. ಅಯ್ಯೋ ಏನು ಕಾಣವತ್ತಲ್ಲ ಒಬ್ರು. ಇಟ್ಟು ಸಮೀಪದಿಂದ ಅಷ್ಟ ನೋಡ್ರಿ ಕಾಣೋದ. ಬರೀ ಧ್ವನಿ ಕೇಳ್ತೈತಿ, ಯಾರ ದೂರಿಂದ ಮಾತಾಡಕತ್ತೀರ ನೋಡಲ್ಲಿ ಧ್ವನಿ ಕೇಳತೈತಿ. ಅದ್ರ ಅವ್ರನ್ನ ತೋರಿಸಿದ್ರೆ ನಿಮ್ಗೆ ಕಾಣಂಗಿಲ್ಲ. ಅವರು ನೋಡ್ಬೋದು, ಅಲ್ಲಿ ಯಾರು ಕಾಣಂಗಿಲ್ಲ. ಸೌಂಡ್ ಅಂತ ಕೇಳತೈತಿ ಅವಾಗಿಂದ. ಮನುಷ್ಯರದನ ಪಕ್ಕ ಎಲ್ಲಿದಾರ ಗೊತ್ತಾಗತ್. ಇಲ್ಲೆಲ್ಲೂ ಓಡಾಡತ್ತಾರದ್ದು ಕಾಣತಾರ ನೋಡ್ರಿ ಎಲ್ಲಾರು ನಿಮಗೆ.
ಓಹೋ ಹುಡುಗ ಬಿದ್ದಿದ್ದಲ್ಲಿ ಅದಾರ ಅವ್ರ ಅಪ್ಪರ ಅದಾರ. ಬಂದಿರ್ತಾರ ಒಟ್ಟು ಮಂದಿ ಇರ್ತಾರ, ಏನ್ ಭಯ ಇಲ್ಲ, ಬಿಂದಾಸ್ ಆಗಿ ಬರ್ಬೋದು. ಹೋಗು ಬರು ಮಂದಿ ಇರ್ತಾರ. ಒಬ್ಬೊಬ್ರ ಅಂತಿ ಬರಾಕ ಹೋಗ್ಬೇಡ್ರಿ. ಈ ಮಂಜು ನೋಡಿ ಒಬ್ಬ ಇದ್ರ ಅಂಜೆ ಸೈದಾಕೈತಿ. ಕಡೆಗೆ ಒಂದಿಬ್ರ ಬರ್ರಿ. ಕಲ್ಲು ಮುಳ್ಳಿನ ದಾರಿ. ಇಲ್ಲಿ ಹುಲಿ ಬಂದ್ರೆ ಏನು ಅಂಜುವಂತ ಅವಶ್ಯಕತೆ ಇಲ್ರಿ. ಯಾಕಂದ್ರ ಅಲ್ಲಿ ಸ್ವಲ್ಪ ಮುಂದೆ ಏನೈತಿ ಅಂತ ನಮಗ್ ಗೊತ್ತಿಲ್ಲ, ನಾವಿಲ್ಲದೇವಂತ ಹುಲಿ ಇದ್ರು ಅದಕ್ಕೂ ಗೊತ್ತಾಗಂಗಿಲ್ಲ. ಬಿಂದಾಸ ಬರ್ಬೋದು, ಏನ್ ಭಯ ಇಲ್ಲ. ಬರ್ರಿ ಒಂದ್ಸಲ ನೋಡ್ರಿ. ಅನ್ನನ ಸ್ವಲ್ಪ ಮುಂದೆ ಬಿಟ್ರೆ ಅವ್ ನಮಗ್ ಕಾಣಂಗಿಲ್ಲ ನೋಡಿ. ಮಂಜ ಆಗತ್ತ ಅದ್ರ ಏನ ಸೌಂಡ್ ಮಾಡದ ಹೋಗುದು. ಯಾಕಪ್ಪ ಅಂತಂದ್ರೆ ಒಬ್ಬರೇ ಇದ್ದು ಅಂದ್ರ ಹುಲಿಗೆ ಗೊತ್ತಾಗಬಾರ್ದಿಲ್ಲ. ನಾವು ಬರಾಕತ್ತೀವಿ ಹಿಂಗೆ ಮಾತಾಡ್ಕೊಂತ ಹೋದ್ರೆ ಗೊತ್ತಾಕೈತಿ ಹುಲಿಗೂ. ಹುಲಿಗೆ ಗೊತ್ತಾಗ್ಬಾರ್ದ್ರೆ ಸುಮ್ಮ ಬರುದು. ಸ್ವಲ್ಪ ಮುಂದೆ ಹೋದ್ರೆ ಅದಕ್ಕೂ ನಾವು ಕಾಣಂಗಿಲ್ಲ, ನಮ್ಗೆ ಅದು ಕಾಣಂಗಿಲ್ಲ. ಫೈನಲಿ ಬಂದು ನೋಡ್ರಿ ಫಾಲ್ಸ್ಕ. ಇಲ್ಲೇ ಸುರಕ್ಷತೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಅತ್ಯುತ್ತಮ ವಿಮೆಯಾಗಿರುವುದು ಅಂತ ಬೋರ್ಡ್ ಹಾಕಿದಾರ. ಅಯ್ಯೋ, ನಾವ್ ಎಲ್ಲಿ ಏನು ನೋಡೋಣ ಒಂದು ಗೊತ್ತಾಗತ್ತ. ಆಕಾಶನೂ ಒಂದ, ಭೂಮಿನೂ ಒಂದ ಕಾಣತೈತಿ. ನೋಡ್ಬೋದು, ಬಹಳ ಆಳ ಐತಿ. ಫೈನಲಿ ಅಲ್ಲಿ ಹತ್ತಿ ಇಳಿದ ಮಾಡಿ ಬಂದೇವಿ. ಇದ ನೀರ ಹರಿದು ಬರೋದನ್ನ ಇಲ್ಲಿ. ಅಲ್ಲಿ ಮುಂದೆ ಅಲಾವಿಲ್ಲ ಹೋಗಾಕ. ಇಲ್ಲಿ ನಾವು ಆಲ್ಮೋಸ್ಟ್ ನೋಡುದು ಮಂಜನ್ನ. ಬರೀ ನೀರಿನ ಸೌಂಡ್ ಅಷ್ಟೇ ಕೇಳ್ರಿ. ಯಾಕಂದ್ರೆ ಅಷ್ಟು ಮಳೆ ಆಗೈತಿ. ಮಂಜು ಬಿದ್ದೈತಿ. ಮಂಜು ಬಿದ್ದಿದ್ದಕ್ಕೆ ಇಲ್ಲಿ ಏನು ಕಾಣುವತ್ತ. ನಮಗ್ ಇಲ್ಲೇ ಅದ ಅಂದ್ರೆ ನಮಗೂ ಕಾಣುವತ್ತ. ನಿಮಗ ಭಾಳ ಚಂದ ಫಾಲ್ಸ್ ತೋರಿಸ್ಬೇಕಂತ ಬಂದೀನಿ. ಬಟ್ ಇವತ್ತು ಏನಾಗೈತಿ, ಇಲ್ಲೇ ಮಳೆ ಭಾಳ ಆಗೈತಿ. ಮಳೆ ಆಗಿಲ್ಲ, ಮಂಜು ಭಾಳ ಬಿದ್ದೈತಿ. ಮಂಜು ಬಿದ್ದಿದ್ದಕ್ಕ ಏನು ವ್ಯೂಸ ಕಾಣುವತ್ತ. ಬರೀ ನೀರಿನ ಸೌಂಡ್ ಕೇಳತ್ತೈತಿ. ಫಾಲ್ಸ್ ಅಂತ ಐತಿ, ಚಿಕ್ಲಿ ಅಲ್ಲ ಇದ, ಚಿಕ್ಲಿ ಅಂತೇಳಿ ಹೆಂಗೆ ಬರೋದಂತ ವಿಡಿಯೋದಾಗೂ ತೋರಿಸಿದೀನಿ. ಮತ್ತೊಂದ್ಸರಿ ಹೋಗಿ ನೋಡ್ಕೊರಿಬೇಕಾರ. ಫಾಲ್ಸ್ ನೋಡಿದ್ರ ಅನ್ನ ಹೋತೈತಿ, ಆದ್ರ ಮಂಜಿಗೂ ಏನು ಕಮ್ಮಿ ಇಲ್ಲ. ಈ ಮಂಜು ನೋಡ್ರನ ಒಂಥರ ಫುಲ್ ಫೀಲ್ ಖುಷಿ ಆಗೈತಿ. ಕಡಿ ಪಕ್ಷ ಮಂಜು ನೋಡಕಾದ್ರು ಬರ್ರಿ. ಇನ್ನು ಫಾಲ್ಸ್ ನೋಡ್ರ ಅಂತಿ ಬ್ಯೂಟಿಫುಲ್. ಮತ್ತೊಂದ್ಸಲ ಬರ್ಬೇಕಂದ್ರೆ ಮತ್ತೆ ನೋಡ್ಬೇಕಂತ ಅನಿಸ್ತೈತಿ. ಅಷ್ಟ ಭಾರಿ ಫಾಲ್ಸು ಐತಿ. ನಾವು ಫೈಲ ನೋಡಿದ್ದೇವೆ, ಆದ್ರೆ ಈಗ ಮಂಜು ಮಾತ್ರ ಸಿಕ್ಕಾಪಟ್ಟಿದಪ್ಪ. ಎಲ್ಲಿ ನೋಡ್ರು ಮಂಜ ಮಂಜ ಮಂಜ. ಈ ಕಡೆ ಎಲ್ಲ ಪಾತಾಳನ ಇದ್ದ ಪೂರ. ಫೈನಲಿ ಇಷ್ಟು ವ್ಯೂಸ್ ಕಾಣತೈತ್ರಿ ನಮಗ. ಯಾವ್ದೇ ನೋಡ್ರಿ ನಿಮ್ಗೆ ಏನು ಕಾಣಂಗಿಲ್ಲ. ಮತ್ತ ಫುಲ್ ಆಳ ಐತ್ರಿ ಇದ. ಇದ್ರ ಮುಂದೆ ಹೋಗುವಂಥ ಪ್ಲೇಸ್ ಅಲ್ರಿ ಇದು. ಯಾರ ಬಂದಾಗ ಹೋಗಿಗ್ರಿ ಹಂಗ ಪೂರ ಪಾತಾಳನ ಮರ್ತ ಬಿಡುತ್ತೆ ನೋಡಿ, ಹೋಗಿ ಬಿದ್ದಾರನ. ಸೊ ಅದಕ್ಕೆ ಏನೈತಿ, ಅಲ್ಲಿ ಕಟ್ಟಂಜಿರಿ ಕಟ್ಟಾತಾರ ಅಷ್ಟ. ಇದನ್ನೆಲ್ಲ ದೂರಿಂದನ ನೋಡ್ಬೇಕು, ಭಾಳ ಮುಂದೆ ಹೋಗೋಂಗಿಲ್ಲ. ನಿಮಗೆ ತೋರಿಸ್ತೇನೆ ಹಂಗೆ ಎಟ್ಟೈತೆ ಅಂತೇಳಿ. ನನಗೂ ಅಂಜಿಗೆ ಬರತೈತಿ. ನೋಡ್ಬೋದು, ಇಲ್ಲಿಂದ ಒಂದು ಹೆಜ್ಜೆ ಮುಂದಿಟ್ರಿ ಪಾತಾಳನ ಮರ್ತ ಬಿಡ್ದ. ಒಂದು ಕಲ್ಲು ಹೋಗೋದು ಬೇಕಾದ್ರೆ ತೋರಿಸ್ತೈತಿ. ಇಂದ ಬಂದು ನೀಟ್ ಮುಂದೆ ಕಾಲು ಸ್ಕಿಡ್ಡ ಬಿದ್ರಿ ಪಾತಾಳನ ಹೋಗ್ತೀರಿ. ಸೊ ಯಾರು ಇಟ್ಟು ಮುಂದೆ ಹೋಗಕ್ಕೆ ಹೋಗ್ಬೇಡ್ರಿ.
ಮಂಜು ಇಲ್ದರೆ ನೀವು ಇವತ್ತು ಕ್ಲಿಯರಾಗಿ ಎಲ್ಲ ತೋರಿಸ್ತೀನಿ. ಇಲ್ಲಿ ಯಾವ ಮಂಜು ಇರ್ತೈತಿ ಯಾವ ಮಂಜು ಇರೋಂಗಿಲ್ಲ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕಾಗಿ ಅದರ ಪ್ಲೇಸ್ ಮಾತ್ರ ಒನ್ ಆಫ್ ದ ಬೆಸ್ಟ್. ಒಂದು ಸರಿ ನೋಡ್ಬೇಕಾ, ಮನಸ್ಸು ಶಾಂತ ಇರ್ತೈತಿ, ವಿಶಾಲವಾಗಿ ಭಾರಿ ಐತಿ. ಸುತ್ತಲೂ ಕಡೆ ಶಾಂತ ವಾತಾವರಣ ಐತಿ ನೋಡಿ. ಇನ್ನೊಂದು ಸ್ವಲ್ಪ ಮುಂದೆ ಹೋದ ನನ್ನ ಫ್ರೆಂಡನ್ನು ಕಾಣಂಗಿಲ್ಲ, ಅಷ್ಟು ಮಂಜು ಐತಿ ಇಲ್ಲಿ, ಭಾಳ ಮಂಜು ಐತಿ. ನೋಡ್ತಿರ್ಬೋದಾ ಹೊಳ್ಳಿ ಬರಕ್ಕೆ ನಮ್ಗೆ ದಾರಿ ಗೊತ್ತಾಗುತ್ತೆ. ಯಾಕಂದ್ರೆ ಅಷ್ಟು ಮಂಜು ಐತ್ರಿ. ಆ ಕಡೆ ಹೋಗ್ಬೇಕು, ಏನು ಮಾಡ್ಬೇಕು ಒಂದು ಗೊತ್ತಾಗುತ್ತೆ. ಅಷ್ಟು ಮಂಜು. ಈ ಕಡೆ ಶಾರ್ಟ್ಕಟ್ ಇಕೊಂಡು ಹೋಗತ್ತೀವಿ. ಹಾಂ ಆ ಕಡೆ ಹೋಗ್ಬೇಕು, ಆ ಕಡೆ ಹೋಗ್ಬೇಕಾರೆ ಅಂದ್ರೆ ನೋಡಿ ಈ ಗಾಡಿ ಹೋಗೋಣ. ಹೊಳ್ಳಿ ಬೇಕಾರೆ ಬರೋಣ ನೋಡ್ರಿ. ನಾನು ಹಿಂದಿಂದ ಕಾಣತ್ತೀನಿ ಹೇಳ್ಬೇಕಂದ್ರೆ ನೋಡಿಲ್ಲ ಇಷ್ಟು ಮಂಜು ಐತಿ. ಟೈಮ್ ಈಗ ಕರೆಕ್ಟ್ 4 ಗಂಟೆ. 4 ಗಂಟೆಗೆ ಅಪ್ಪ ಏನೋ ಮಂದಿ ಕಂಡ್ರೋಟ ಧೈರ್ಯ ಬಂತೀವಿ ಎಲ್ಲ ಇದೆ ಅಂತ ಅನ್ಕೊಂಡ್ಬಿಟ್ಟೀನಿ. ಫುಲ್ಲು ಜೋಶ್ ಒಳಗೆ ಒಂದು ಟೀಮ ಹೊಂಟೈತಿ. ಅವ್ರು ಋಣಾನ್ ಸ್ವಲ್ಪ ಧೈರ್ಯ ಬಂತು ನೋಡ್ರಿ. ಸಾಕತ್ ಮಂಜು ಐತ್ರಿ. ಈಗ ಜಸ್ಟ್ ಕ್ರಾಸ್ ಆದ್ರೆ ನೋಡ್ಬೋದು ಅವ್ರು ಅಲ್ಲಿ ಹೊಂಟೈತೆ ನೋಡ್ರಿ ಟೀಮ್. ಭಾರಿ ಮಂಜು ಐತೆ ಅನ್ನೋದ್ರೆ ಒಂದು ಸಾರಿ ಬರೀಲೆ ನೋಡ್ರಿ. ವ್ಯೂಸ ಏನು ಜಬರ್ದಸ್ತ್ ಇರ್ತೈತಿ. ಇಷ್ಟ ಕಾಣ್ತೈತಿ ನಿಮಗೆ. ನಾವು ಅಷ್ಟೇ ಕ್ಲಿಯರ್, ಹಿಂದಿಂದೆಲ್ಲ ಬ್ಲರ್ನ ಕ್ಯಾಮ್ರಾ. ಫೈನಲಿ ಫಾಲ್ಸ್ ನೋಡ್ಕೊಂಡ ಮನೆ ಕಡೆ ದಾರಿ ಹಿಡ್ದೇವ್ರಿ. ದಾರಿ ತುಂಬಾ ಎಲ್ಲ ಮಂಜು ಐತಿ ನೋಡ್ಬೋದು. ಫಾಸ್ಟ್ ಹೋಗಕ್ಕೆ ಬರುವತ್ತ, ಯಾಕಂದ್ರೆ ಭಾಳ ಮಂಜು ಐತಿ. ಮುಂದಿನ ಗಾಡಿ ಕಾಣುವತ್ತ, ಅದಕ್ಕೆ ಸಾವಕಾಶ ಹೊಂಟೇವಿ. ಈ ಮಂಜೊಳಗೆ ಹೋಗೋದಾಗ ಒಂಥರ ಫುಲ್ ಫೀಲಿಂಗ್ಸ್, ಮಜಾನೇ ಬೇರೆ ಇರ್ತೈತಿ. ಒಂದು ಸಾರಿ ಬರ್ರಿ ನೀವು. ಇಲ್ಲಿ ಚಿಕ್ನಿ ಅಂತೇಳಿದ ಊರ. 4 ಗಂಟೆ ಅನ್ಕೊಡ್ದ ಇಲ್ಲೆಲ್ಲ ಕ್ಲೋಸ್ ಮಾಡ್ತಾರೆ. 4 ಗಂಟೆ ಅನ್ಕೊಡ್ದ ಹೊರಗೆ ಹೋಗ್ಬೇಕಾ. 10 ರಿಂದ 4 ಕಿಲೋಮೀಟರ್ ಅಷ್ಟು ಅವಕಾಶ ಇರ್ತೈತಿ ಒಳಗೆ ವ್ಯೂ ಮಾಡೋಕೆ. ಅದಾಗ್ಬೇಕಂತ ನಿಮಗೆ ನಿಲ್ಲ, ಯಾಕಂದ್ರೆ ಮಂಜು ಭಾಳ ಇರ್ತೈತಿ. ಅದ್ರ ಗಂಡ ಎಂತಿ ಈ ಥರ ಜೋಡಿ ಲವರ್ಸ ಇವ್ರದ್ದು ಬಂದ್ರೆ ಭಾರಿ ಭಾರಿ ಮಜಾ ಆಕೈತಿ. ಬರ್ರಿ ನೋಡ್ರಿ. ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬು ಮಾಡಿರಿ ಹೊಸವಾಗಿ ಯಾರು ನೋಡಕತ್ತಿದ್ರೆ. ಮತ್ತೆ ಭೇಟಿ ಆಗೋಣ್ರಿ ಮುಂದಿನ ವಿಡಿಯೋದಾಗ. ಬಂದಿಟ್ಟಿದ್ವಿ ಚಾಲ ಮಾಡಿದೀನಿ. ಅಲ್ಲಿವರೆಗೂ ಬಾಯ್, ಜೈ ಶ್ರೀರಾಮ್. ಆ ಫಾಲ್ಸ್ ನೋಡ್ಕೊಂಡು ಬರುವಾಗ ಇದೊಂದು ಫಾಲ್ಸ್ ಇಲ್ಲಿ ಐತೆ ಅನ್ನೋದು ಗೊತ್ತಾತ. ಹೀಗಾಗಿ ನಾವು ಇಲ್ಲಿ ನೋಡಕ್ಕೆ ಹೊಂಟಿದ್ದೀವಿ. ಇಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ದಾರಿ ಹಂಗೈತಿ ಏನೂ ಗೊತ್ತಿಲ್ಲ. ಯಾರೋ ಒಬ್ರು ಇಂಥಲ್ಲಿ ಫಾಲ್ಸ್ ಐತಂತೇಳಿ ಆ ಫಾಲ್ಸ್ ನೋಡಕ್ಕೆ ಹೊಂಟಿದ್ದೇವೆ. ಒಟ್ಟು ಬರ್ರಿ ನೋಡೋಣ. ಅಲ್ಲಿ ಹೋಗುವಾಗ ದಾರಿ ಹೆಂಗೆ ಐತಂತ ಎಲ್ಲ ತೋರಿಸ್ತೇನೆ ನಿಮಗೆ. ಏನರ ಮಾಡಲಿ ಬಂದಕ್ಕೆ ಒಂದು 4 ಮಾತು ಬೈಲ್ ನಮಗೆ ನಡಿತೈತಿ ಖರೆ. ಫ್ರೆಂಡ್ಸ್, ಈ ಪ್ಲೇಸ್ ಅಂತ ನಾವು ನೋಡಿಲ್ಲ, ಚಾನ್ಸೇ ಇಲ್ಲ. ಯಾಕಂದ್ರೆ ಈ ಪ್ಲೇಸಿಗೆ ನಾವು ಹೊಂಟಿದ್ದ ಫಸ್ಟ್ ಟೈಮ್. ಅದು ಟೈಮ್ ಮುಗಿದೈತಿ. ಇಲ್ಲಿ ಯಾರು ಜನ ಇಲ್ಲ, ಏನಿಲ್ಲ. ಹಂಗೆ ಹುಡುಕೊಂತ ನೋಡು. ನಮಗೆ ಫಾಲ್ಸ್ ಸಿಗ್ತೈತಿ ಇಲ್ಲೋ ಗೊತ್ತಿಲ್ಲ. ಕಾಲ್ದ ರೀತಿ ಭಯಾನೂ ಆಗತೈತಿ. ಗಾಡಿ ಒಂದು ದೂರ ಹಚ್ಚಿ ಬಂದಿಲ್ಲ, ಅದಕ್ಕೊಂದು ಸ್ವಲ್ಪ ಭಯ ಆಗತೈತಿ. ಇಷ್ಟ ಯಾರು ಏನಾರು ಮಾಡಿ ಗಿಡ್ಯಾರಲ್ಲ ಅಂತೇಳಿ. ನಮಗೇನು ಮಾಡಿದ್ರಲ್ಲ ಯಾರ ಗಾಡಿಗೆ ಏನಾರು ಪಂಚರ್ ನಿಂಚರ್ ಮಾಡಿ. ಇಲ್ಲೆಲ್ಲೂ ಸೌಂಡ್ ಬರತೈತಿ ನೀರಿಂದ. ಹೆಂಗೆ ಹೋಗ್ಬೇಕು ಇದೆಲ್ಲ ಐತೆ ಅಂತೇಳಿ ಮುಂದೆ ಹೇಳ್ತೇನೆ ನಿಮಗೆ. ಫಸ್ಟ್ ವೀಸ್ ತುಂಬ ಅದು ಮನೆ ಅಲ್ಲಿ ಗುಡಿತ್ಲ. ಆವಾಜ್ ಬರತೈತಿ, ಎಲ್ಲಿ ಬರತೈತಿ ಗೊತ್ತಾಗತ್ತ. ಹೊಂಟು ಇಲ್ಲಿ ಐತಿ, ಫಾಲ್ಸ್ ಐತಿ. ಫೈನಲಿ ಧೈರ್ಯ ಮಾಡಿ ಎಲ್ಲೆಲ್ಲೂ ಬರತ್ತೀವಿ. ಎಲ್ಲಿ ಅನ್ನೋದು ಗೊತ್ತಾಗುತ್ತೆ. ಯಾವ್ದಾರು ಪ್ರಾಣಿಗಿರಿನಿ ಇದ್ರೆ ನಾವು ವಜ್ಜೆ. ನಾನು ನಿಮಗೆ ತೋರಿಸ್ಬೇಕಂತ ಇಲ್ಲಿ ಕರ್ಕೊಂಬನ್ನಿ. ಬಟ್ ಇಲ್ಲಿ ನೋ ಎಂಟ್ರಿ ಅಂತ ಕೂಡ ಹಾಕಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದಾರ. ಅದರ ಫಾಲ್ಸ್ ಮಾತ್ರ ಅದಿದ್ದ. ಈಗ ನೀರು ಕಡಿಮೆ ಇದ್ದಿದ್ದು ಹಿಂಗೆ ಕಾಣತೈತಿ. ನೀರು ಜಾಸ್ತಿ ಇದ್ದಾಗ ಭಾಳ ಚಂದ ಕಾಣ್ತೈತಿ. ಬಟ್ ಈಗ ನೋ ಎಂಟ್ರಿ ಇದಲ್ಲಿ.
ಈ ಫಾಲ್ಸ್ ನಿಮಗೆ ತೋರಿಸಿಲ್ಲ, ಇಲ್ಲೇ ಬರಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇಲ್ಲೇ ನಿಷೇಧ ಮಾಡಿದ್ದಾರೆ ಈಗ. ಹುಲಿ ಇರುವಂಥ ಪ್ರದೇಶ. ಅಲ್ಲಿ ಬೋರ್ಡು ನೋಡಿರ್ಬೋದು ನೀವು, ಅದಕ್ಕೆ ನಾವು ಸುಮ್ಮ ಹೊಸ ಬರಿ ಬೇಡ ಅಂತ ಬರತ್ತೀವಿ. ಫಾಲ್ಸ್ ಮಾತ್ರ ದನಕಟ್ಟಿರ್ತೈತಿ ನೋಡ್ರಿ, ಅದ್ರಾಗ ನೀರು ಕಮ್ಮಿ ಐತಿ, ಹಂಗಾಗಿ ಅದು ಅಷ್ಟೇ ಐತಿ. ನಿಮ್ಗೆ ತೋರಿಸಿಲ್ಲ ಫೋಟೋ, ಆ ರೇಂಜಿಗೆ ನೀರು ಬೀಳ್ತಿರ್ತೈತೆ ಅಲ್ಲಿ. ಬರಕ್ಕೆ ಹೋಗ್ಬೇಡ್ರಿ, ನಿಷೇಧ ಅಂತ ಬೋರ್ಡ್ ಹಾಕಿದ್ದಾರೆ. ನಾವು ತಪ್ಪು ಮಾಡಿದ್ದೀವಿ, ಇಲ್ಲಿ ಬಂದು ನೀವು ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ನಾವು ಬರುವಾಗ ಇದೊಂದು ಫಾಲ್ಸ್ ಐತೆ ಅನ್ನೋದು ಗೊತ್ತಾಯ್ತು ಇಲ್ಲಿ, ಹಾಗಾಗಿ ಇಲ್ಲಿ ಹೊಂಟಿವಿ. ಬಟ್ ಖತರ್ನಾಕ್ ಐತಪ್ಪ ಜಂಗಲ್ ಒಂದು ಸಾರಿ ನೋಡ್ರಿ, ಆಮೇಲೆ ಮುಂದೆ ಹೇಳ್ತೇನೆ ನಿಮಗೆಲ್ಲ. ಈ ಪ್ಲೇಸ್ನಾಗ ಏನೋ ಹೊಂಟೇವಿ, ಎಲ್ಲ ಜಂಗಲ್ ಟೈಪ್ನೇ ಐತಿ. In 200 meters, keep right. ಒಂಥರ ಭಯಾನೂ ಆಗತೈತಿ, ಯಾಕಂದ್ರೆ ಈ ರೋಟೇಸ್ನಾಗ ಫಸ್ಟ್ ಟೈಮ್ ಬರೋದ. ಹೊಳ್ಳಿ ಬರೋಕೆ ಪರ್ಮಿಷನ್ ಐತಿಲ್ಲ ಗೊತ್ತಿಲ್ಲ. ಅಲ್ಲಿ ನೋಡ್ರೆ ಚೆಕ್ ಪೋಸ್ಟ್ ಇತ್ತ, ಯಾರು ಇರಾಕಿಲ್ಲ. ಈಗಂತೂ ಹೊಂಟೇವೆ, ಅಕಸ್ಮಾತ್ ವಸ್ತಿ ಹೋದ್ರೆ ಅಲ್ಲೇ ಚಾಪುಲಿಯಾಗಿ ಉಳಿದ. ಫಾಲ್ಸ್ ಮಾತ್ರ ಇಲ್ಲೂ ಚಲೋ ಐತಿ, ನೋಡೋಣ ಹೆಂಗೈತೆ ಅಂತೇಳಿ. ಅಲ್ಲಿ ಹೋಗಿ ಕರೆಕ್ಟಾಗಿ ಇದ್ದಿದ್ದೆಲ್ಲ ಲೊಕೇಶನ್ ತೋರಿಸ್ತೀನಿ ನೋಡ್ರಿ. ಮುಂದೆ ವಿಡಿಯೋ ಹಂಗೆ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನಮಗೆ ಹೋಗಾಕ ಭಯ ಅನ್ಸಕತ್ತೆ. ರೈಟ್ ಹೊಡಿಬೇಕನ್ನತ್ತಾರ ನೋಡು. ಅಲ್ಲೊಂದು ಬೋರ್ಡ್ ನೋಡಿನಿ, ಏನು ಭಯ ಇಲ್ಲ, ಯಾಕಂದ್ರೆ ಜಸ್ಟ್ 30 ಸ್ಪೀಡ್ನಾಗ ಹೋಗಂತನ ಬೋರ್ಡ್ ಹಾಕಿದಾರ. ಹಂಗೆ ಇದ್ದಿದ್ದಕ್ಕೆ ಇಲ್ಲೇನು ಹುಲಿ ಕರಡಿ ಏನು ಇದ್ದಂಗೆ ಕಾಣಂಗಿಲ್ಲ. ಬಿಂದಾಸಾಗಿ ಧೈರ್ಯ ಹೋಗ್ಬೋದ. ಆವಿಗಳು ಇದ್ದಂಗೆ ಆತಾವ. ಆವಿ ಚಿತ್ರ ಕೊಟ್ಟಿರ, ಆವಿನ ಭಾಳ ಇರ್ಬೋದ. ಜೈ ಶ್ರೀರಾಮ್. ಯಾವುದೋ ದೇವಸ್ಥಾನ ಐತಿ, ಸ್ವಲ್ಪ ಧೈರ್ಯ ಐತಿ. ಆದ್ರೂ ಗಾಡ್ ಸೆಕ್ಷನ್ ಮಾತ್ರ ಆ ಥರ ಆಗೈತ್ರಿ. ಒಂದು ಗಾಡಿ ಇದ್ರು ಬರುವಾತ ಏನೂ ಇಲ್ಲ. ಅದೊಂದು ಬಸ್ ಹೊಂಟೈತಿ ಅಷ್ಟ, ಬಸ್ಸಿಂದ ಹೊಂಟೇನೋ ಸುಮ್ಮ 5 ಗಂಟೆ ಆಗೈತಿ. ಈಗ ಎಲ್ಲ ಚೂ ಅನ್ನತ್ತಾವ, ಖತರ್ನಾಕ್ ಐತ್ರಿ. ನೋಡೋಣ ಮುಂದೆ ಏನೈತೆ ಅಂತೇಳಿ ತೋರಿಸ್ತೇನೆ. ನಮಗೂ ಕ್ಯೂರಿಯಾಸಿಟಿ ಐತಿ, ಮುಂದೆ ಹೆಂಗೆ ಏನೇನು ಹಾಕ್ಯದಂತ ಗೊತ್ತಿಲ್ಲ. ಬ್ಯಾರಿ ನೋಡೋಣ, ಮಜಾ ಮಾಡೋಣ ಎಲ್ಲರೂ. ಕರೆ ಹೇಳ್ಬೇಕಂದ್ರೆ ಭಾಳ ಭಯ ಆಗತೈತಿ ರೀ, ಯಾಕಂದ್ರೆ ಇಲ್ಲಿ ನೆಟ್ವರ್ಕು ಬರುವಂಥ ಮ್ಯಾಪು ಗೊತ್ತಿಲ್ಲ ನಮಗೆ. ಮ್ಯಾಪ್ ಹುಡ್ಕೊಂಡು ಬಂದೇವಿ, ಬಟ್ ಇದನ್ನು ನಾವು ಯಾವಾಗ ಹೋಗಿಲ್ಲ. ಇಲ್ಲಿ ಎಲ್ಲಿ